ದ ಡೈರಿ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಹಾಲಿನ ಇಳುವರಿ ಕಡಿಮೆ ಆದಾಗ ತುಂಬಾ ರೈತರು ಮಾಡೋ ಅತಿ ದೊಡ್ಡ ತಪ್ಪಂದ್ರೆ ತಕ್ಷಣ ಮೆಡಿಕಲ್ ಸ್ಟೋರ್ಗೆ ಹೋಗಿ ದುಬಾರಿ ಟಾನಿಕ್ ತರ್ತಾರೆ ಅಥವಾ ಹಾರ್ಮೋನ್ ಇಂಜೆಕ್ಷನ್ ಹಾಕ್ಸ್ಕೊಂತಾರೆ. ಇದರಿಂದ ಹಸು ಆರೋಗ್ಯಕ್ಕೂ ಮತ್ತೆ ನಿಮ್ ಜೇಬಿಗೂ ಎರಡಕ್ಕೂ ನಷ್ಟ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಡ್ಗೆ ಮನೆಯಲ್ಲೇ ಸಿಗೋ 3 ಅದ್ಭುತವಾದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಹಾಲಿನ ಇಳುವರಿ ಜಾಸ್ತಿ ಮಾಡೋದು ಹೇಗೆ ಅಂತ ಸೈಂಟಿಫಿಕ್ ರೀಸನ್ ಜೊತೆ ಹೇಳ್ತೀನಿ. ಆದ್ರೆ ಒಂದ್ ನಿಮಿಷ, ನೀವೆಷ್ಟೇ ಒಳ್ಳೆ ಫೀಡ್ಸ್ ಕೊಟ್ರು ನಿಮ್ ಕೊಟ್ಟಿಗೆಯಲ್ಲಿ ಕಾಣದೇ ಇರೋದೊಂದು ತಪ್ಪು ಮಾಡಿದ್ರೆ ನಿಮ್ ಹಸು ಒಂದೇ ಒಂದ್ ಹನಿ ಹಾಲನ್ನ ಬಿಟ್ಕೊಡಲ್ಲ. ವಿಡಿಯೋ ಕೊನೆಯಲ್ಲಿ ನಾನು 3 ವಸ್ತುಗಳ ಸೂಪರ್ ಮಿಕ್ಸ್ ನ ಹೇಗ್ ಮಾಡೋದು ಮತ್ತೆ ಅತಿ ಮುಖ್ಯವಾದ 15 ದಿನದ ರೂಲ್ಸ್ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬನ್ನಿ ಶುರು ಮಾಡೋಣ. ಈ ದೇಸಿ ಹ್ಯಾಕ್ಸ್ ಹೇಳೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ರೈತರು ಪಾಲಿಸಬೇಕಾದ ಒಂದು ಬೇಸಿಕ್ ರೂಲ್ ನ ಹೇಳ್ತೀನಿ. ಹಾಲ್ನಲ್ಲಿ 85% ಇರೋದು ನೀರೇ. ನೀವೆಷ್ಟೇ ಒಳ್ಳೆ ಫೀಡ್ಸ್ ಕೊಟ್ರು ಹಸುಗೆ ಸರಿಯಾಗಿ ನೀರ್ ಸಿಕ್ಲಿಲ್ಲ ಅಂದ್ರೆ ಹಾಲ್ ಜಾಸ್ತಿ ಆಗೋದೇ ಇಲ್ಲ. 1 ಲೀಟರ್ ಹಾಲು ಉತ್ಪಾದನೆ ಆಗ್ಬೇಕು ಅಂದ್ರೆ ಹಸುಗೆ 3 ರಿಂದ 4 ಲೀಟರ್ ನೀರ್ ಸಿಗ್ಬೇಕು. ಅದಕ್ಕೆ 24 ಗಂಟೆಗಳು ಕೂಡ ನಿಮ್ ಹಸುಗೆ ಶುದ್ಧ ನೀರು ಸಿಗೋ ತರ ನೋಡ್ಕೊಳ್ಳಿ. ನೀರಿನ ತೊಟ್ಟಿಗಳಲ್ಲಿ ಪಾಚಿ ಕಟ್ತಾ ಇರೋ ತರ ವಾರಕ್ಕೊಂದ್ಸಲಿ ಆದ್ರೂ ಅದನ್ನ ತೊಳಿತಾ ಇರಿ. ಈಗ ಬರೋಣ ಆ ಕಾಣದೇ ಇರೋ ತಪ್ಪಿನ ಕಡೆಗೆ. ಅದೇ ಸ್ಟ್ರೆಸ್ ಅಥವಾ ಒತ್ತಡ. ನಿಮ್ ಕೊಟ್ಟಿಗೆಯಲ್ಲಿ ಸ್ಟ್ರೆಸ್ ಇದ್ರೆ ನೀವೆಷ್ಟೇ ಲಕ್ಷ ಖರ್ಚು ಮಾಡಿದ್ರು ನಿಮ್ ಹಸುವಿಂದ ಪೂರ್ತಿ ಹಾಲು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಇರೋ ಸೈನ್ಸ್ ಏನ್ ಗೊತ್ತಾ? ನಿಮ್ ಹಸು ಗಾಬರಿ ಆದಾಗ ಅಥವಾ ಅದಕ್ಕೆ ಏನಾದ್ರೂ ಪೆಟ್ಟು ಬಿದ್ದಾಗ ಅದ್ರ ಬ್ರೈನ್ ಅಲ್ಲಿ ಅಡ್ರಿನಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಲು ಇಳಿಯೋದಕ್ಕೆ ಬೇಕಾಗಿರೋ ಮೇನ್ ಹಾರ್ಮೋನ್ ಅಂದ್ರೆ ಆಕ್ಸಿಟೋಸಿನ್. ಈ ಅಡ್ರಿನಲಿನ್ ರಿಲೀಸ್ ಆಗಿದ ತಕ್ಷಣ ಅದು ಆಕ್ಸಿಟೋಸಿನ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡುತ್ತೆ. ಅಂದ್ರೆ ಕೆಚ್ಚಲಲ್ಲಿ ಹಾಲು ತುಂಬಿದ್ರು ಅದು ಅದನ್ನ ಬಿಟ್ಕೊಡೋದೇ ಇಲ್ಲ. ಹಾಲು ಕರಿಯೋ ಟೈಮಲ್ಲಿ ಕೊಟ್ಟಿಗೆಯಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಇರಬೇಕು. ಹಸು ಕಂಫರ್ಟ್ ಆಗಿರೋದು ಬಹಳ ಮುಖ್ಯ. ಕೊಟ್ಟಿಗೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಹಸುಗಳು ಕೂತ್ಕೊಳ್ಳೋದಕ್ಕೆ ಮೆದುವಾದ ಜಾಗ ಅಂದ್ರೆ ರಬ್ಬರ್ ಮ್ಯಾಟ್ ಗಳು ಇರ್ಬೇಕು. ಯಾವುದೇ ಕಾರಣಕ್ಕೂ ಹಸುನ ಒಡೆಯೋದಾಗ್ಲಿ ಅಥವಾ ಗದರಿಸೋದಾಗ್ಲಿ ಮಾಡಬಾರ್ದು. ನಿಮ್ ಫಾರ್ಮ್ ನಲ್ಲಿ ಸ್ಟ್ರೆಸ್ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಈ 3 ಅದ್ಭುತವಾದ ನ್ಯಾಚುರಲ್ ಗ್ಯಾಲಕ್ಟೋಬಾಕ್ಸ್ ಕಡೆಗೆ ಬರ್ಬೋದು. ಮೆಂತ್ಯ ಬೀಜಗಳು. ಮೆಂತ್ಯಲ್ಲಿ ಫೈಟೋ ಈಸ್ಟ್ರೋಜನ್ ಅಂತ ಅಂಶ ಇರುತ್ತೆ. ಇದು ಹಸು ದೇಹದಲ್ಲಿರೋ ಈಸ್ಟ್ರೋಜನ್ ಹಾರ್ಮೋನ್ ತರಾನೇ ಕೆಲಸ ಮಾಡುತ್ತೆ. ಇದು ನೇರವಾಗಿ ಹಸು ಕೆಚ್ಚಲಲ್ಲಿರೋ ಹಾಲಿನ ಉತ್ಪಾದನೆ ಕೋಶಗಳು ಅಂದ್ರೆ ಮ್ಯಾಮರಿ ಗ್ಲ್ಯಾಂಡ್ಸ್ ನ ಡೈರೆಕ್ಟ್ ಆಗಿ ಆಕ್ಟಿವೇಟ್ ಮಾಡುತ್ತೆ. ಸೋಂಕಾಳು. ನಾವು ಊಟ ಆದ್ಮೇಲೆ ಸೋಂಕಾಳು ತಿಂತೀವಿ. ಯಾಕೆ? ಜೀರ್ಣಕ್ರಿಯೆಗಾಗಿ. ಹಸುಗಳಿಗೂ ಅಷ್ಟೇ. ರುಮೆನ್ ನಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ಸೋಂಕಾಳು ಸಹಾಯ ಮಾಡುತ್ತೆ. ಇದ್ರ ಜೊತೆ ಹಾಲಿನ ನಾಳಗಳನ್ನ ದಪ್ಪ ಮಾಡುತ್ತೆ. ಇದರಿಂದ ಹಾಲು ಸುಲಭವಾಗಿ ಕೆಳಗಿಳಿಯುತ್ತೆ. ಶತಾವರಿ. ಆಯುರ್ವೇದದಲ್ಲಿ ಶತಾವರಿನ ಹಾಲಿನ ರಾಣಿ ಅಂತಾನೆ ಕರಿಬಹುದು. ಹಸುಗಳು ಸ್ಟ್ರೆಸ್ ಅಲ್ಲಿದ್ದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ರಿಲೀಸ್ ಆಗಿ ಹಾಲಿನ ಇಳುವರಿನ ಕಡಿಮೆ ಮಾಡುತ್ತೆ. ಶತಾವರಿ ಈ ಸ್ಟ್ರೆಸ್ ನ ಕಡಿಮೆ ಮಾಡಿ ಹಾಲನ್ನ ಉತ್ಪಾದಿಸೋ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅನ್ನ ನ್ಯಾಚುರಲ್ ಆಗಿನೇ ಹೆಚ್ಚಿಸುತ್ತೆ. ಈಗ ಈ 3 ವಸ್ತುಗಳನ್ನ ಬೇರೆ ಬೇರೆ ಕೊಡೋದ್ರ ಬದಲು ನಾವೇ ಒಂದು ಸೂಪರ್ ಮಿಕ್ಸ್ ನ ಮಾಡೋಣ. 50 ಗ್ರಾಂ ಮೆಂತ್ಯ, 25 ಗ್ರಾಂ ಸೋಂಪು, 50 ಗ್ರಾಂ ಶತಾವರಿ. ಇದೆಲ್ಲಾನು ಬೆಲ್ಲ ಜೊತೆ ಮಿಕ್ಸ್ ಮಾಡಿ ನಿಮ್ ಹಸುಗಳಿಗೆ ಬೂಸ ಅಥವಾ ಹಿಂಡಿ ಜೊತೆಗೆ ದಿನಕ್ಕೆ ಒಂದ್ಸರಿ ಕೊಡ್ಬೇಕು. ಈಗ ಬರೋಣ ಈ ವಿಡಿಯೋದ ಅತಿ ಮುಖ್ಯವಾದ ಸೀಕ್ರೆಟ್ ಕಡೆಗೆ. ಬಹಳಷ್ಟು ರೈತರು ತಪ್ಪು ಮಾಡೋದು ಇಲ್ಲೇ ಇದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಸಿಕ್ತು ಅಂತ ವರ್ಷ ಪೂರ್ತಿ ಕೊಡಬಾರ್ದು. ಇದನ್ನ ತಿಂಗಳಲ್ಲಿ 10 ರಿಂದ 15 ದಿನ ಮಾತ್ರ ಕೊಡ್ಬೇಕು. ಮಿಕ್ಕಿದ 15 ದಿನನ ಕಂಪ್ಲೀಟ್ ಆಗಿ ನಿಲ್ಸ್ಬಿಡ್ಬೇಕು. ಯಾಕೆ ಗೊತ್ತಾ? ಪ್ರತಿದಿನ ಕೊಡ್ತಾ ಹೋದ್ರೆ ಹಸು ದೇಹದಲ್ಲಿ ಅದಕ್ಕೆ ಟಾಲರೆನ್ಸ್ ಬರುತ್ತೆ. ಅಂದ್ರೆ ಆ ವಸ್ತುಗಳು ಕೆಲಸ ಮಾಡೋದನ್ನ ನಿಲ್ಸ್ಬಿಡುತ್ತೆ. 15 ದಿನ ಕೊಟ್ಟು 15 ದಿನ ನಿಲ್ಸಿದಾಗ ಹಸು ದೇಹದಲ್ಲಿ ಹಾರ್ಮೋನ್ಸ್ ಗಳು ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಖರ್ಚು ನೋಡಿ. ಮೆಡಿಕಲ್ ಶಾಪ್ ಅಲ್ಲಿ ತರೋ ಟಾನಿಕ್ ಗಳು 250 ರಿಂದ 300 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ದೇಸಿ ಮಿಕ್ಸ್ ನ ನೋಡಿ, ತಿಂಗಳಲ್ಲಿ 15 ದಿನ ಕೊಟ್ರೆ 100 ರಿಂದ 150 ರೂಪಾಯಿನೂ ದಾಟೋದಿಲ್ಲ. ನಿಮ್ ಖರ್ಚು ಅರ್ಧಕ್ಕಿಂತ ಕಡಿಮೆ ಆಯ್ತು. ಮತ್ತೆ ಹಸುಗಳಿಗೂ ಇದು ಸೇಫ್. ಮತ್ತೆ ಹಾಲಿನ ಇಳುವರಿ ಗ್ಯಾರಂಟಿ. ಅದಕ್ಕೆ ರೈತ ಬಾಂಧವರೇ, ಇವತ್ತಿಂದಾನೆ ದುಬಾರಿ ಮೆಡಿಸಿನ್ ಗಳ ಹಿಂದೆ ಹೋಗೋದನ್ನ ನಿಲ್ಸಿ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಇವತ್ತಿಂದಾನೆ ನಿಮ್ ಫಾರ್ಮ್ ನಲ್ಲಿ ಟ್ರೈ ಮಾಡಿ. ಈ ಮೆಥಡ್ ಗಳು ರಾತ್ರೋರಾತ್ರಿ ಮ್ಯಾಜಿಕ್ ಮಾಡೋದಿಲ್ಲ. ಆದ್ರೆ 10 ರಿಂದ 15 ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಗೊಂದು ಹೆಲ್ದಿ ಮತ್ತೆ ಸ್ಟೆಡಿ ಗ್ರೋತ್ ಕಾಣಿಸುತ್ತೆ. ನೆನ್ಪಿರ್ಲಿ, 15 ದಿನದ ನಿಯಮ ಕಡ್ಡಾಯ. ನಿಮ್ ಫಾರ್ಮ್ ನಲ್ಲಿ ಹಾಲು ಹೆಚ್ಚೋದಕ್ಕೆ ಈ 3ರಲ್ಲಿ ಅಥವಾ ಬೇರೆ ಯಾವ ದೇಸಿ ಹ್ಯಾಕ್ಸ್ ನ ಫಾಲೋ ಮಾಡ್ತಿದ್ದೀರಾ ಅಂತ ಕಾಮೆಂಟ್ಸ್ ನಲ್ಲಿ ಹೇಳಿ. ಈ ಮಾಹಿತಿ ಯೂಸ್ ಆಗಿದ್ರೆ ಒಂದು ಲೈಕ್ ಮಾಡಿ,
ಮತ್ತೆ ಬೇರೆ ರೈತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಇದು ದ ಡೈರಿ ಡಾಕ್ಟರ್ ಯೂಟ್ಯೂಬ್ ಚಾನಲ್. ನಿಮ್ಮ ಫಾರ್ಮ್ ನ ಯಶಸ್ಸಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.